ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ 3 ಮಾರ್ಕ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಬೇಸ್ಡ್ ಆನ್ ರೆಡ್ಯೂಸ್ಡ್ ಸಿಲೆಬಸ್ ಯಾವ ಕ್ವೆಶನ್ನ ಕೇಳ್ಬೋದೋ ಆ ಕ್ವೆಶನ್ನ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ 3 ಮಾರ್ಕ್ಸ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಲಾಂಗ್ ರೂಲ್ ನೋಟ್ಬುಕ್ ಇಟ್ಕೊಳ್ಬೇಕು. ಮತ್ತು ನೋಡುವಾಗ ಕ್ವಾಲಿಟಿ ವ್ಯೂ 360 ಪಿಕ್ಸೆಲ್ ಮೇಲೆ ನೋಡಿ, ನಿಮಗೆ ಕ್ಲಿಯರ್ ವ್ಯೂ ಬರುತ್ತೆ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಥವಾ ಫ್ರೆಂಡ್ಸ್ ಹತ್ರ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ, ನಿಮ್ಮ ಟೀಚರ್ಸ್ ಹತ್ರ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಏರಿಯಾ ಅಂಡರ್ ಸಿಂಪಲ್ ಕರ್ವ್ಸ್ ಇದ್ರ ಮೇಲೆ ಕ್ವೆಶನ್ಸನ್ನು 3 ಮಾರ್ಕ್ಸ್ದು ಮತ್ತು 5 ಮಾರ್ಕ್ಸ್ದು ಎರಡೂ ಕೂಡ ಇದ್ರ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ. ಸೊ ಆಬ್ವಿಯಸ್ಲಿ ಏರಿಯಾ ಅಂಡರ್ ಸಿಂಪಲ್ ಕರ್ವ್ಸ್ನಲ್ಲಿ ನಾವು ನೋಡಿದಾಗ ಒಂದೇ ಒಂದು ಎಕ್ಸಸೈಸ್ ಇರೋದು, ದಟ್ ಈಸ್ 8.1. ಆ ಎಕ್ಸಸೈಸಲ್ಲಿ ಮತ್ತು ವರ್ಕ್ಡ್ ಎಕ್ಸಾಂಪಲ್ ಕೇಳುವಂಥ ಕ್ವೆಶನ್ಸನ್ನು ಏನಿದೆಯೋ ಅದನ್ನಷ್ಟನ್ನು ನೋಡ್ಕೊಂಡ್ರೆ ಸಾಕು, ನೀವು 8 ಮಾರ್ಕ್ಸ್ಗೆ ಸ್ಕೋರ್ ಮಾಡ್ಕೊಳ್ಬೋದು. ಒಂದು 3 ಮಾರ್ಕ್ಸ್ ಕ್ವೆಶನು, ಒಂದು 5 ಮಾರ್ಕ್ಸ್ ಕ್ವೆಶನು. ಆಮೇಲೆ ಇದಕ್ಕೆ ಬೇಕಾಗೋದು ಬೇಸಿಕ್ ಇಂಟಿಗ್ರೇಷನ್ ಮಾತ್ರ ಬೇಕಾಗುತ್ತೆ. ಸೊ ಡಿಲೀಟೆಡ್ ಪೋರ್ಷನ್ ಏರಿಯಾ ಬಿಟ್ವೀನ್ ಎನಿ ಆಫ್ ದ ಟೂ ಕರ್ವ್ಸ್ ರಿಲೇಟೆಡು ಇಲ್ಲ, ಎರಡು ಕಾನ್ಸೆಪ್ಟ್ ಇಲ್ಲ, ಇಲ್ಲಿ ಡಿಸ್ಕಸ್ ಮಾಡಲ್ಲ. ಬರೀ ಒಂದೇ ಒಂದು ಎಕ್ಸಸೈಸು 8.1 ಎಕ್ಸಸೈಸ್ ಒಂದೇ ಇರೋದು. 15 ಕ್ವೆಶನ್ಸ್ ಇದೆ ಒಟ್ಟು. ಆ 15 ಕ್ವೆಶನ್ಸ್ನ ನೀವು ಸಾಲ್ವ್ ಮಾಡಿಬಿಟ್ರೆ ಖಂಡಿತ ನಿಮಗೆ 8 ಮಾರ್ಕ್ಸನ್ನು ನೀವು ಖಂಡಿತ ಗ್ರಾಸ್ಪ್ ಮಾಡ್ಕೊಳ್ಬೋದು. ಫೈನ್. ನಾವು ಮೇಜರ್ ಇಂಪಾರ್ಟೆಂಟಾಗಿ ಯಾವ ಒಂದು ಫಾರ್ಮುಲಾ ರಿಪೀಟೆಡ್ ಆಗಿ ಯೂಸ್ ಆಗೋದು ನಾನು ಇಲ್ಲಿ ಹೈಲೈಟ್ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಏನು ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಡಿ ಎಕ್ಸ್ ಅಂದರೆ 2/3 ಟೈಮ್ಸ್ x to the power 3/2. ಸೊ ಇದು ನಿಮಗೆ ಕ್ಲಿಯರ್ ಕಟ್ ಐಡಿಯಾ ಗೊತ್ತಿರಬೇಕು. ಫೈನ್. ಈ ಫಾರ್ಮುಲಾಸ್ ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇನ್ನು ಡಯಾಗ್ರಾಮ್ಸ್ ಬಗ್ಗೆ ಒಂಚೂರು ಐಡಿಯಾ ಇರಬೇಕು 3 ಮಾರ್ಕ್ಸ್ ಕ್ವೆಶನ್ ಸಾಲ್ವ್ ಮಾಡೋದಕ್ಕೆ. ಸೊ ಮೇಜರ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಏನು ಜಾಸ್ತಿ ನಾವು ಯೂಸ್ ಮಾಡೋದು ಪ್ಯಾರಾಬೋಲಾ, ಸಿ ಟೈಪು. ಈ ಸಿ ಟೈಪ್ ಪ್ಯಾರಾಬೋಲಾ ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು y². ಯಾವಾಗೆಲ್ಲ y² ಬರುತ್ತೋ ಆಗ ನೀವು ಈ ಕರ್ವ್ ನೆನ್ಪಿಟ್ಕೊಳ್ಬೇಕು. ಇನ್ನು ಅದು ಬಿಟ್ಟರೆ y ಈಸ್ ಈಕ್ವಲ್ ಟು x² ಅಂದರೆ ಯು ಶೇಪು. x² ಇದ್ದರೆ ಯು ಶೇಪು ಕರ್ವ್, y² ಇದ್ದರೆ ಸಿ. ಸೊ y²ಗೆ ಸಿ ಗೊತ್ತಿರಬೇಕು, x²ಗೆ ಯು ಶೇಪ್ ಗೊತ್ತಿರಬೇಕು. ಸೊ ಪ್ಯಾರಾಬೋಲಾ ಒಂದು. ಇನ್ನೊಂದು ಲೈನ್ ಯಾವ ಥರ, ಯಾವುದಾದ್ರು ಲೈನ್ ನೀವು ಡ್ರಾ ಮಾಡಬೇಕಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಈ ಸಮ್ ನಂಬರ್ ಎಕ್ಸ್ ಈಸ್ ಈಕ್ವಲ್ ಟು ಎ ಅಂತಂದರೆ ಇದೊಂದು ಲೈನು. ದಿಸ್ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ವೈ ಆ್ಯಕ್ಸಸ್ ಗೊತ್ತಿರಬೇಕು. ಯಾಕಂದ್ರೆ ಇಲ್ಲಿ ಬರೆದಾಗ ಇದು ವೈ ಈಸ್ ಈಕ್ವಲ್ ಟು ಸಮ್ ನಂಬರ್ ಸೇ ಕೆ. ಸೊ ಲೈನ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಸ್. ಸೊ ಈ ಲೈನ್ಸ್ ಬಗ್ಗೆ ಒಂಚೂರು ಐಡಿಯಾ ಇರಬೇಕು. ಕರ್ವ್ಸ್ ಬಗ್ಗೆ ಒಂಚೂರು ಗೊತ್ತಿರಬೇಕು. ಎಕ್ಸ್ ಈಸ್ ಈಕ್ವಲ್ ಟು y² ಅಂದರೆ ಸಿ ಕರ್ವು, y ಈಸ್ ಈಕ್ವಲ್ ಟು x² ಅಂದರೆ ಯು ಕರ್ವು. ಅದ್ರ ಜೊತೆಗೆ ನಂಬರ್ಸ್ ಏನೇ ಬಂದರೂ ಕೂಡ ದಟ್ ಈಸ್ ನಥಿಂಗ್ ಬಟ್ ಆಲ್ವೇಸ್ ಸಿ ಕರ್ವ್ಸ್. y² ಬಂದರೆ ಸಿ ಕರ್ವು, x² ಬಂದರೆ ಯು ಕರ್ವು. ಇಷ್ಟು ಐಡಿಯಾ ನಿಮಗೆ ಗೊತ್ತಿರಬೇಕು. ಎಕ್ಸ್ ಈಸ್ ಈಕ್ವಲ್ ಟು ಎ ಅನ್ನೋದು ಒಂದು ಸ್ಟ್ರೈಟ್ ಲೈನು ಪ್ಯಾರಲಲ್ ಟು ವೈ ಆ್ಯಕ್ಸಿಸ್, ವೈ ಈಸ್ ಈಕ್ವಲ್ ಟು ಕೆ ಅನ್ನೋದು ಇಷ್ಟು ನಥಿಂಗ್ ಬಟ್ ಎ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್. ಇಷ್ಟು ಐಡಿಯಾಸ್ ಇದ್ದರೆ ನಾವು ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ನ ನಾವು ಮಾಡಬಹುದು 3 ಮಾರ್ಕ್ಸ್ಗೆ. ಎಸ್ಪೆಷಲಿ ಬೇಸಿಕಲಿ 3 ಮಾರ್ಕ್ಸ್ ಕ್ವೆಶನ್ ನಾವು ಸಾಲ್ವ್ ಮಾಡ್ತಾ ಇರೋದು. ಇನ್ನೊಂದು ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್. ನೀವೇನಾದರೂ ರೂಟ್ ಎಕ್ಸ್ ಡಿ ಎಕ್ಸ್ ಇಂಟಿಗ್ರೇಷನ್ ಅಂತ ಇದ್ದರೆ ಆಲ್ವೇಸ್ ರೈಟ್ ಇಟ್ ಆ್ಯಸ್ 2/3 ಟೈಮ್ಸ್ x to the power 3/2 ಪ್ಲಸ್ ಸಿ. ಸೊ 3/2 ಟೈಮ್ಸ್ 2/3 ಟೈಮ್ಸ್ x to the power 3/2 ಪ್ಲಸ್ ಸಿ. ಇಷ್ಟು ಬೇಸಿಕ್ ಇಂಟಿಗ್ರೇಷನ್ ನಿಮಗೆ ಗೊತ್ತಿರಬೇಕು. ರೂಟ್ ಎಕ್ಸ್, ಎಸ್ಪೆಷಲಿ ರೂಟ್ ಎಕ್ಸ್ ಇಂಟಿಗ್ರೇಷನ್ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಫೈನ್. ಏರಿಯಾ ಅಂಡರ್ ಸಿಂಪಲ್ ಕರ್ವ್ಸಲ್ಲಿ ನಿಮಗೆ ಸ್ಟ್ರೈಪ್ಸ್ ಬಗ್ಗೆ ಗೊತ್ತಿರಬೇಕು. y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಕರ್ವ್ ಕೊಟ್ಟಾಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್ ನೋಡಿ, ಇದು ಲೈನು, ಇದು y ಅಂತ ತೊಗೊಳ್ತೀರಾ. ನಮಗೆ ಈ ಏರಿಯಾ ಬೇಕು, ಈ ಕರ್ವ್ ಎಫ್ ಆಫ್ ಎಕ್ಸ್ ಅಂಡರ್ ಕರ್ವ್ ಬೇಕು. ಫಂಕ್ಷನಲ್ಲಿ ಕೆಳಗಡೆ ಏರಿಯಾ ಬೇಕು ಅಂದರೆ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಫ್ರಮ್ ಎ ಟು ಬಿ, ದಟ್ ಗಿವ್ಸ್ ದ ಏರಿಯಾ. ಇದು ಎಫ್ ಆಫ್ ಎಕ್ಸ್ ಅಂದರೆ y ವ್ಯಾಲ್ಯೂ, y ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ಸೊ ಎ ಇಂದ ಬಿಗೆ ಏರಿಯಾ ಬೇಕು ಅಂದರೆ ಇದೆ. ಸೊ ದಿಸ್ ವಾಟ್ ವಿ ಕಾಲ್ ಇಟ್ ಆಸ್ ವರ್ಟಿಕಲ್ ಸ್ಟ್ರೈಪ್. ಇದು ವರ್ಟಿಕಲ್ ಇದ್ದಾಗ y. ಸೊ ಇಲ್ಲಿ ನೋಡಿದ್ರೆ y ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್, ಎಫ್ ಆಫ್ ಎಕ್ಸ್ ಗೊತ್ತಿರುತ್ತೆ. ನೀವು ಎಫ್ ಆಫ್ ಎಕ್ಸ್ ಫಂಕ್ಷನ್ ವ್ಯಾಲ್ಯೂ ಹಾಕಿ ಡಿ ಎ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಇಂಟಿಗ್ರೇಟ್ ಮಾಡಿ ನಿಮಗೆ ಆನ್ಸರ್ ಬರುತ್ತೆ. ಸೊ ದಟ್ ಗಿವ್ಸ್ ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್ ಎಫ್ ಆಫ್ ಎಕ್ಸ್ ಬಿಟ್ವೀನ್ ದ ವ್ಯಾಲ್ಯೂಸ್ ಎ ಆ್ಯಂಡ್ ಬಿ. ನೆಕ್ಸ್ಟ್ ಕ್ವೆಶನ್. ಇದು ಹಾರಿಜಾಂಟಲ್ ಸ್ಟ್ರೈಪ್ಸ್.
ಆರಿಜಾಂಟಲ್ ಸ್ಟ್ರೈಪ್ಸ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಇದು ಎಕ್ಸ್ ವ್ಯಾಲ್ಯೂ. ಇದ್ರ ಕೆಳಗಡೆ ನೋಡಿ, ಇದು ಜಿ ಆಫ್ ವೈ, ಇಂಟಿಗ್ರೇಷನ್ ಆಫ್ ಜಿ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಡಿ ವೈ, ದಟ್ ಗಿವ್ಸ್ ಎ ಏರಿಯಾ ಬೌಂಡೆಡ್ ಎಲ್ಲಿಂದ ಎಲ್ಲಿಗೆ, ಸಿ ಇಂದ ಡಿಗೆ. ಸೊ ಸಿ ಇಂದ ಡಿಗೆ ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಸ್ ಈ ಥರ ಬಂದಾಗ ನೀವು ಇಲ್ಲಿ ಎಕ್ಸ್ ಇರಬೇಕು, ಇದು ಡಿ ವೈ ಇಸ್ ದ ಲೆಂತ್ ಇಂಟು ಬ್ರೆತ್ ಇಂಟಗ್ರೇಟೆಡ್ ಸಿ ಟು ಡಿ. ಸೊ ಇದನ್ನು ನಾವು ಆರಿಜಾಂಟಲ್ ಸ್ಟ್ರೈಪ್ ಅಂತೀವಿ. ಆರಿಜಾಂಟಲ್ ಸ್ಟ್ರೈಪ್ ಬಂದಾಗ ಡಿ ವೈ ಗೊತ್ತಿರಬೇಕು, ಎಕ್ಸ್ ಗೊತ್ತಿರುತ್ತೆ. ಆರಿಜಾಂಟಲ್ ಸ್ಟ್ರೈಪ್ ಅಂದರೆ ಎಕ್ಸ್ ಅಂದರೆ ಫಂಕ್ಷನ್ ಆಫ್ ವೈ, ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ವೈ, ಇಲ್ಲಿ ಗೊತ್ತಿರಬೇಕು ನಿಮಗೆ. ಸೊ ಇಂಟಿಗ್ರೇಟ್ ಮಾಡಿ ನಿಮಗೆ ಏರಿಯಾ ಬರುತ್ತೆ, ಸೊ ಒಂದು ವ್ಯಾಲ್ಯೂ. ಸೊ ಈ ಸ್ಟ್ರೈಪ್ಸ್ನ ತೊಗೊಳೋದು ನಿಮಗೆ ಗೊತ್ತಿರಬೇಕು, ಎಕ್ಸ್ ಡಿ ವೈ ಯಾವಾಗ ಬರಿತೀರಾ, ವೈ ಡಿ ಎಕ್ಸ್ ಯಾವಾಗ ಬರಿತೀರಾ ಅಂತ ಗೊತ್ತಾಗ್ತಾ ಇದೆಯಲ್ಲ. ಸೊ ಆ ಸ್ಟ್ರೈಪ್ಸ್ನ ತೊಗೊಳೋದು ನಿಮ್ಗೆ ಕ್ಲಿಯರ್ ಐಡಿಯಾ ಬಂತು ಅಂತಂದರೆ ನೀವು ಇಂಟಗ್ರೇಟ್ ಮಾಡ್ಬೋದು ಜಿ ಆಫ್ ವೈ. ಸೊ ಎರಡು ಸ್ಟ್ರೈಪ್ ಗೊತ್ತಾಯ್ತಲ್ವಾ. ನೋಡಿ, ಇದು ವೈ ಡಿ ಎಕ್ಸ್, ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಫಂಕ್ಷನ್, ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಸ್. ವೆರಾಸ್ ನೆಕ್ಸ್ಟ್ ಜಿ ಆಫ್ ವೈ ಡಿ ವೈ, ಇದು ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಸ್ ಇರುತ್ತೆ, ವೈ ಆಕ್ಸಸ್ ಜೊತೆಗೆ ಏರಿಯಾ ಬೌಂಡ್ ಆಗಿದ್ದರೆ ಫೈನ್. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Find the area of the region bounded by the curve y square is equal to x and the lines x is equal to 1, x is equal to 4 and x axis. ಸೊ ನಿಮಗೆ ಗೊತ್ತಿರಬೇಕು y ಸ್ಕ್ವೇರ್ ಅಂದರೆ ಸಿ ಅಂತ ಗೊತ್ತಿರಬೇಕು. ಸೊ ಕರ್ವ್ ಹಾಕೋದು ನಿಮ್ಗೆ ಕ್ಲಿಯರ್ ಐಡಿಯಾ ಬರಲಿ. ಎಕ್ಸ್ ಆಕ್ಸಿಸ್, ಇದು y ಆಕ್ಸಿಸ್, ನಿಮ್ಗೆ ವೈ ಸ್ಕ್ವೇರ್ ಅಂದರೆ ಗೊತ್ತಿರಬೇಕು, ವೈ ಸ್ಕ್ವೇರ್ ಇಸ್ ಆಲ್ವೇಸ್ ಸಿ ಕರ್ವ್. ಎಕ್ಸ್ ಈಸ್ ಈಕ್ವಲ್ ಟು 1, ಇಲ್ಲಿ 1, ಎಕ್ಸ್ ಈಸ್ ಈಕ್ವಲ್ ಟು 4. ಲೈನ್ಸ್ ಎಕ್ಸ್ ಈಸ್ ಈಕ್ವಲ್ ಟು 1 ಇಂದ 4 ತನಕ ಅಂತ ಹೇಳಿದ್ದಾರೆ, 1 ಇಂದ 4. ಆ್ಯಂಡ್ ದ ಎಕ್ಸ್ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ಸೊ ದಿಸ್ ಈಸ್ ದ ರೀಜನ್ ಬೇಕಾಗಿದೆ, ಈ ರೀಜನ್ ಬೇಕು ನಿಮಗೆ, ಈ ರೀಜನ್. ಇದು ಕರ್ವ್ ಏನೋ y square is equal to x, y square is equal to x. So required area A is integration from 1 ಇಂದ 4ಗೆ, 1 ಇಂದ 4ಗೆ. ನಿಮಗೆ ಗೊತ್ತಿರೋ ಹಾಗೆ ಇದು ನಥಿಂಗ್ ಬಟ್ ವರ್ಟಿಕಲ್ ಸ್ಟ್ರೈಪ್ಸ್, ಇದು ವರ್ಟಿಕಲ್ ಸ್ಟ್ರೈಪ್ಸ್ ಅಲ್ಲ, ವರ್ಟಿಕಲ್ ಅಂದರೆ y ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ವೈ ವ್ಯಾಲ್ಯೂ ಉದ್ದಕ್ಕಿದ್ರೆ, ಈ ಥರ ಉದ್ದಕ್ಕಿದ್ರೆ ವೈ ವ್ಯಾಲ್ಯೂ ವೈ ಬರ್ಕೊಳ್ಳಿ, ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಮಾಡ್ಕೊಳ್ಳಿ, ವಿತ್ ರೆಸ್ಪೆಕ್ಟ್ ಟು ಡಿ. ಬಟ್ ಇಲ್ಲಿ ವೈ ಅಂದರೆ ಏನು, ರೂಟ್ ಎಕ್ಸ್, ವೈ ಅಂದರೆ ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ 1 to 4. ಸೊ ವೈ ಸ್ಕ್ವೇರ್ ಕೊಟ್ಟಿದ್ದಾರೆ, ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಅಂದಮೇಲೆ ನೋಡಿ ನಿಮ್ಗೆ ಗೊತ್ತಿರಬೇಕು ಕರ್ವು, ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಅಂತಂದರೆ ನಿಮಗೆ ಬೇಕಾಗಿರೋದೇನು ವೈ ಅಂದರೆ ಏನಂತ ಬರೀತೀರಾ, ರೂಟ್ ಎಕ್ಸ್ ಅಂತ ಬರೀತೀರಾ. ಸೊ ವೈ, ಸೊ ರೂಟ್ ಎಕ್ಸ್ ಇಂಟಿಗ್ರೇಷನ್ ಈಗ ತಾನೇ ನಾನು ಹೇಳಿದೆ ನಿಮಗೆ 2/3 ಟೈಮ್ಸ್ ಎಕ್ಸ್ ಟು ದ ಪವರ್ 3/2, ಇಷ್ಟು ಇಂಟಿಗ್ರೇಷನ್ ಗೊತ್ತಿರಬೇಕು. 1 to 4. ಸೊ 4 ವ್ಯಾಲ್ಯೂ 2/3 ಟೈಮ್ಸ್ 2/3 ಆಚೆ ತಗೊಳ್ಳೋಣ, 4 ಟು ದ ಪವರ್ 3/2 ಮೈನಸ್ 1 ಟು ದ ಪವರ್ 3/2. ಸೊ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2/3 ಹಾಗೆ ಇರಲಿ. ನಾವು 4 ಟು ದ ಪವರ್ 4 ರೂಟ್ ಆಚೆಗಡೆ 3 ಅಂದರೆ ಸ್ಕ್ವೇರ್ ರೂಟ್ ಆಫ್ 4 ಅಂದರೆ 2 ಕ್ಯೂಬ್ ಇಸ್ 8 ಆಗುತ್ತೆ. 8 ಮೈನಸ್ 1, 8 ಮೈನಸ್ 1 7 ಟು ದ 14, 14/3 ಸ್ಕ್ವಯರ್ ಯೂನಿಟ್ಸ್. ನೋಡಿ ಅರ್ಥ ಆಯ್ತಾ ಎಲ್ರಿಗೂ? ಏರಿಯಾ, ಈ ಏರಿಯಾ ಬಂದ್ಬಿಟ್ಟು 14 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಫಸ್ಟ್ ಇದು ಮಾತ್ರ ನೀವು ನೋಡ್ಕೊಳ್ತೀರಾ, 1 to 4. ಸಿ ವೆದರ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್. 14/3 ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ನು, ಫೈಂಡ್ ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 9x. ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 9x ಅಂದರೆ ಫಸ್ಟ್ ಒನ್ಸ್ ಅಗೈನ್ ನಿಮಗೆ ಗೊತ್ತಿರಬೇಕು ಕರ್ವ್ ಬಂದ್ಬಿಟ್ಟು ಸಿ, ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 9x. ಎಕ್ಸ್ ಈಸ್ ಈಕ್ವಲ್ ಟು 2 ಇಂದ, ಎಕ್ಸ್ ಈಸ್ ಈಕ್ವಲ್ ಟು 2 ಈ ಲೈನಿಂದ
x is equal to 4. x is equal to 4. x axis in the first quadrant. ಮತ್ತು once again it is a first quadrant ಅಲ್ಲಿ ಕೇಳಿರೋದು. ಫಸ್ಟ್ ಕ್ವಾಡ್ರೆಂಟಲ್ಲಿ ಈ ಭಾಗ ಮಾತ್ರ ನೀವು ತಗೊಳ್ತೀರಾ. ಸೊ ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 2 to 4, 2 ಇಂದ 4ಗೆ y ವಿತ್ ರೆಸ್ಪೆಕ್ಟ್ ಟು dx. ನಿಮ್ಗೆ ಆಲ್ರೆಡಿ ಗೊತ್ತಿದೆ ದಿಸ್ ಕರ್ವ್ y ಸ್ಕ್ವೇರ್ ಈಸ್ ಈಕ್ವಲ್ ಟು 9x ಅಲ್ವಾ. ಸೊ ದೇರ್ ಫಾರ್ y ಈಸ್ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 9 ಇಸ್ 3 ಟೈಮ್ಸ್ ರೂಟ್ x ಆಗುತ್ತೆ. ಸೊ 3 ಟೈಮ್ಸ್ ರೂಟ್ x ಇಂಟಿಗ್ರೇಷನ್ 2 to 4 dx. ಸೊ 2 to 4 ಇಂಟಿಗ್ರೇಷನ್ ಮಾಡಿದಾಗ 3 2/3 x to the power 3/2. ಇಂಟಿಗ್ರೇಷನ್ ಆಫ್ ರೂಟ್ x ಏನು 2/3 x to the power 3/2. ಲಿಮಿಟ್ 2 to 4 ಫಸ್ಟ್ ಕ್ವಾಡ್ರೆಂಟ್. 3 2/3 ಕಾಮನ್ ತಗೊಳ್ಳೋಣ ಆಚೆ. ಈಗ x to the power that is 4 to the power 3/2 minus 2 to the power 3/2. So 3 get cancels. 2 4 square root of 4 2 ಬರುತ್ತೆ. 2 cube is 8 minus, so ರೂಟ್ 2ನ ನೀವು ಕ್ಯೂಬ್ ಮಾಡಿದಾಗ 2 ರೂಟ್ 2 ಆಗುತ್ತೆ. ಸೊ 2 ರೂಟ್ 2 ಇದರ ವ್ಯಾಲ್ಯೂ. ಸೊ ಫೈನಲ್ ಆನ್ಸರ್ ನೀವು ಏನು ಮಾಡೋದು, 8 to the 16 minus 2 to the 4 ರೂಟ್ 2 ಸ್ಕ್ವಯರ್ ಯೂನಿಟ್ಸ್ ಅಂತ ಬರ್ಕೊಳ್ಬೋದು. ಸೊ ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಂದರೆ ಇದು ಫಸ್ಟ್ ಕ್ವಾಡ್ರೆಂಟಲ್ಲಿ ಮಾತ್ರ ತೊಗೊಂಡಿರೋದು. ಪ್ರೀವಿಯಸ್ ಪ್ರಾಬ್ಲಮಲ್ಲೂ ಅಷ್ಟೇ ದ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ದ ಫಸ್ಟ್ ಕ್ವಾಡ್ರೆಂಟ್, ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಮಿಸ್ಸಿಂಗ್ ಆಗಿದೆ ಇಲ್ಲಿ. ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಅಂತ ಕೊಡಬೇಕು. ಇಲ್ಲೂ ಕೂಡ ಫಸ್ಟ್ ಕ್ವಾಡ್ರೆಂಟ್ ಇದು ಮಿಕ್ಸ್ ಆಗಿದೆ ಈ ವರ್ಡು. ಇನ್ ದ ಫಸ್ಟ್ ಕ್ವಾಡ್ರೆಂಟ್. ಸೊ ಫಸ್ಟ್ ಕ್ವಾಡ್ರೆಂಟ್ ಅಂದರೆ 1 to 4 ಇಷ್ಟು ಮಾತ್ರ ನಾವು ತೊಗೊಳ್ತೀವಿ. ಇಲ್ಲೂ ಅಷ್ಟೇ ಫಸ್ಟ್ ಕ್ವಾಡ್ರೆಂಟ್ ಅಂದರೆ ಬರೀ ಈ ರೇಂಜ್ ಮಾತ್ರ ತೊಗೊಳ್ತೀವಿ ನೋಡಿ. ವಿತ್ ರೆಸ್ಪೆಕ್ಟು ಗೊತ್ತಾಯಿಲ್ಲ, ಬರೀ ರೂಟ್ ಎಕ್ಸ್ ಮಾತ್ರ ಇಂಟಿಗ್ರೇಷನ್ ಗೊತ್ತಿದ್ದರೆ ಸಾಕು, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಆನ್ಸರ್ ಈಸ್ 16 minus 4 ರೂಟ್ 2. ಸೊ ವೈ ಸ್ಕ್ವೇರ್ ಕರ್ವ್ ನಿಮಗೆ ಗೊತ್ತಿರಬೇಕು. ಯಾವಾಗಲೂ ವೈ ಸ್ಕ್ವೇರ್ ಬರುತ್ತೋ ಆವಾಗ ಯು ಶುಡ್ ನೋ ದಟ್ ಕರ್ವ್ ಈಸ್ ಸಿ ಫಾರ್ಮ್ಯಾಟಲ್ಲಿರೋದು. ಸಿ. ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಇದು ಕ್ವೆಶನ್ ಕೂಡ ಎಕ್ಸಾಂಪಲ್ನ ಕೇಳಿದ್ದಾರೆ. ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಕರ್ವ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4x. ಇದು ಸಿ ಟಿನಲ್ಲಿ ಕೇಳಿದ್ರು ಕೂಡ ಆಪ್ಷನ್ಸ್ ಈ ಥರ ಕೊಟ್ಟಿರ್ತಾರೆ. ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಂತ ಕರ್ವ್ ಗೊತ್ತಿರಬೇಕು ನಿಮಗೆ. ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಅಂದರೆ ಸಿ ಕರ್ವ್. ಲೈನ್ ಈಗ ನೋಡಿ, ಲೈನ್ y ಈಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಸೊ ಲೈನ್ y ಈಸ್ ಈಕ್ವಲ್ ಟು 3 ಅಂದರೆ ಇಲ್ಲಿ ಬರುತ್ತೆ ಲೈನು. ಸೊ ಈ ರೀಜನ್ನ ಕಂಡುಹಿಡಿಬೇಕು ನಾವು, ಈ ರೀಜನ್. ಸೊ ಈ ರೀಜನ್ ದ ಕರ್ವ್ ಈಸ್ y ಸ್ಕ್ವೇರ್ ಈಸ್ ಈಕ್ವಲ್ ಟು 4x. ನೌ ವಿ ಹ್ಯಾವ್ ಸ್ಟ್ರೈಪ್ ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ ಟು ಎಕ್ಸ್ ಇದೆ, ಎಕ್ಸ್ ವ್ಯಾಲ್ಯೂ ವಿತ್ ರೆಸ್ಪೆಕ್ಟ್ ಟು dy ವಿತ್ ರೆಸ್ಪೆಕ್ಟ್ ಟು ಎಲ್ಲಿಂದ ಎಲ್ಲಿಗೆ 0 to 3 y ಆಕ್ಸ್ ಆ್ಯಂಡ್ ದ ಲೈನ್ y ಈಸ್ ಈಕ್ವಲ್ ಟು 3 ಅಂದರೆ ಇಲ್ಲಿ ಈ ರೀಜನ್ ಬೇಕು. ಸೊ ಎಕ್ಸ್ ಅಂದರೆ ಏನು, ಎಕ್ಸ್ ಈಸ್ ನಥಿಂಗ್ ಬಟ್ ಇಲ್ಲಿ ನೋಡಿ, ಎಕ್ಸ್ ಈಸ್ ನಥಿಂಗ್ ಬಟ್ ಎಕ್ಸ್ ಅಂದರೆ ಇಲ್ಲಿ ಬಂತು, ಎಕ್ಸ್ ಈಸ್ ಈಕ್ವಲ್ ಟು ವೈ ಸ್ಕ್ವೇರ್ ಬೈ 4 ಬರೀಬೇಕು. ಸೊ 0 to 3 ವೈ ಸ್ಕ್ವೇರ್ ಬೈ 4 ಆಚೆ ಇರಲಿ dy ವೈ ಸ್ಕ್ವೇರ್ ಬೈ. ಸೊ ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ, ವೈ ಕ್ಯೂಬ್ ಡಿವೈಡೆಡ್ ಬೈ 3 ಆಚೆ ಕಡೆ 4 ಅಂದರೆ 12, 0 to 3. ಸೊ ವೈ ಜಾಗದಲ್ಲಿ 3 ಹಾಕಿ 3 ಕ್ಯೂಬ್ ಡಿವೈಡೆಡ್ ಬೈ 3. ಸೊ 3 ಕ್ಯೂಬ್ ಈಸ್ 3 into 9 27 ಡಿವೈಡೆಡ್ ಬೈ 12, 3 1s 3 4s. ಆನ್ಸರ್ ಈಸ್ 9/4 ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ ನೋಡಿ. ಅರ್ಥ ಆಯಿತಾ? ಸೊ ವೈ ಸ್ಕ್ವೇರ್ ಅಂತ ಕರ್ವ್ ಬಂದಾಗೆಲ್ಲ ನಿಮಗೆ ಸಿ ಗೊತ್ತಿರಬೇಕು ಒಂದು. ಬಟ್ ಇಲ್ಲಿ ಲೈನ್ y ಈಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ, ಎಕ್ಸ್ ಎಲ್ಲ ಕೊಟ್ಟಿರೋದು, ಲೈನ್ y ಈಸ್ ಈಕ್ವಲ್ ಟು 3 ಕೊಟ್ಟಿದ್ದಾರೆ. ಸೊ y ಈಸ್ ಈಕ್ವಲ್ ಟು 3 ಅಂದರೆ ದಿಸ್ ಲೈನ್ ಈಸ್ y ಈಸ್ ಈಕ್ವಲ್ ಟು 3 ನೋಡಿ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? y ಈಸ್ ಈಕ್ವಲ್ ಟು 3 ಈ ಲೈನ್, ದಿಸ್ ಲೈನ್ ಈಸ್ y ಈಸ್ ಈಕ್ವಲ್ ಟು 3. ಸೊ ನಿಮ್ಗೆ ಈ ರೀಜನ್ ಬೇಕಾಗಿದೆ, ಈ ರೀಜನ್ ಬೇಕಾಗಿದೆ. ಸೊ ಎಕ್ಸ್ ಟೈಪ್ ಈ ಕಡೆ ಬಂದಾಗ ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್ ಬಂದಾಗ ಎಕ್ಸ್ ಇಂಟು dy ಬರುತ್ತೆ. ಅದನ್ನು ನಿಮಗೆ ಗೊತ್ತಿರಬೇಕು. ಆರಿಜಾಂಟಲ್ ಸ್ಟ್ರೈಪ್ ಯಾವಾಗ ಬರುತ್ತೆ,
ವರ್ಟಿಕಲ್ ಸ್ಟ್ರೈಪ್ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಇದು ಬಂದುಬಿಟ್ಟು ಒಟ್ನಲ್ಲಿ ಇದು ಆರಿಜಾಂಟಲ್ ಸ್ಟ್ರೈಪ್, ಇದು ಆರಿಜಾಂಟಲ್ ಈ ಲೈನ್ ಇದನ್ನು ನಾವು ಎಕ್ಸ್ ಅಂತ ತೊಗೊಳ್ತೀವಿ ಯಾವಾಗಲೂ, ಎಕ್ಸ್ ಡಿ ವೈ. ನೋಡಿ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಫೈನ್. ಇಲ್ಲಿ ತನಕ ನಾನು ವೈ ಸ್ಕ್ವೇರ್ ಮಾಡಿದೆ, ಎಲ್ಲ ಪ್ರಾಬ್ಲಮ್ಸು ನೋಡಿ ವೈ ಸ್ಕ್ವೇರ್ ಸಿ ಸಿ ಇದೆ, ವೈ ಸ್ಕ್ವೇರ್ ಅಂದರೆ ಸಿ, ವೈ ಸ್ಕ್ವೇರ್ ಅಂದರೆ ಸಿ, ವೈ ಸ್ಕ್ವೇರ್. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ಮು ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಸೊ ಇದು ವರ್ಕ್ಡ್ ಎಕ್ಸಾಂಪಲ್. ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂದರೆ ಕರ್ವ್ ನಿಮಗೆ ಹೇಗೆ ಅಂತ ಗೊತ್ತಿರಬೇಕು. ಕರ್ವು ಇದು ಯು ಶೇಪ್ ಗೊತ್ತಿರಬೇಕು, ಯು ಶೇಪ್ ಆಯಿತಾ. ಆ್ಯಂಡ್ ದ ಲೈನ್ ವೈ ಈಸ್ ಈಕ್ವಲ್ ಟು 4, ಆ್ಯಂಡ್ ದ ಲೈನ್ ವೈ ಈಸ್ ಈಕ್ವಲ್ ಟು 4. ಇದು ವೈ ಈಸ್ ಈಕ್ವಲ್ ಟು 4, ಇದು ಲೈನ್ ವೈ ಈಸ್ ಈಕ್ವಲ್ ಟು 4 ಅಂದರೆ ಇಲ್ಲಿಗೆ. ನಾವು ದಿಸ್ ಕರ್ವ್ ಈಸ್, ಈ ಪ್ಯಾರಾಬಲ್ ಏನಿದೆ ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಕರ್ವ್ ಬಂತು, ಲೈನ್ ಬಂತು. ನಮಗೆ ಇದು ಏರಿಯಾ ಕೇಳಿದ್ದಾರೆ, ಇದರ ಒಳಗಡೆ ಏರಿಯಾ ಕೇಳಿದ್ದಾರೆ. ಸೊ ಎದರ್ ಯು ಕ್ಯಾನ್ ಟೇಕ್ the line, let us take this x stripe with respect to dy, ಈ curve with respect to, so a required area is equal to ಎಲ್ಲಿಂದ 0 ಇಂದ 4ಗೆ, 0 ಇಂದ 4ಗೆ x ವ್ಯಾಲ್ಯೂ with respect to dy, x ವ್ಯಾಲ್ಯೂ horizontal. ಬಟ್ ಇಲ್ಲಿ ಡಬಲ್, ನಮಗೆ ಈ ಏರಿಯಾನೂ ಬೇಕು, ಇದು ಕೂಡ ಬೇಕು. ಸೊ ಆ ಕಾರಣದಿಂದ ಡಬಲ್ ಮಾಡ್ಕೊಳ್ತೀನಿ, ಯಾಕೆಂದರೆ ಇಲ್ಲಿ ರೆಸ್ಟ್ರಿಕ್ಷನ್ಸ್ ಕೊಟ್ಟಿಲ್ಲ. ಸೊ ಇದು ಕಂಪ್ಲೀಟ್ ಏರಿಯಾ ಆಗುತ್ತೆ. ಸೊ ಇದು ನಾನು ಎಕ್ಸ್ ಆರಿಜಾಂಟಲ್ ಸ್ಟ್ರೈಪ್ ತೊಗೊಳ್ತೀನಿ. ಈ ಸ್ಟ್ರೈಪ್ ನೋಡ್ಕೊಳ್ಳಿ, ನೀವು ಮಾರ್ಕ್ ಮಾಡಿರೋದು ಕ್ಲೀನಾಗಿ ಎಕ್ಸ್, ಇದನ್ನು ಎಕ್ಸ್ ಅಂತೀವಿ, ಎಕ್ಸ್ ವ್ಯಾಲ್ಯೂಸ್. ಆರಿಜಾಂಟಲ್ ಸ್ಟ್ರೈಪ್ ಬಂದರೆ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ವೈ ಮಾಡಬೇಕು. ಈ ಲೆಂತ್ ಬಂದುಬಿಟ್ಟು ಇದು ಡಿ ವೈ. ಸೊ ಎಕ್ಸ್ ಡಿ ವೈ. ಸೊ ಎಕ್ಸ್ ಅಂದರೆ ಏನು ಇಲ್ಲಿ? ರೂಟ್ ವೈ. ಸೊ 2 times 0 to 4 ರೂಟ್ ವೈ ಡಿ ವೈ. ಸೊ ರೂಟ್ ವೈನ ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಗೊತ್ತಿರೋ ಹಾಗೆ, 2/3 times y to the power 3/2 0 to 4. ಸೊ 2 2s are 4/3 ಆಗುತ್ತೆ. y ಜಾಗದಲ್ಲಿ 4 to the power ಕ್ಯೂಬ್, 0 ಲೋವರ್ ಲಿಮಿಟ್ 0 ಆಗಿದಾಗ 0 ಆಗುತ್ತೆ. Now square root of 4 is 2, 2 cube is 8 ಆಗುತ್ತೆ. 2 cube is 8, 4 8s are 32. 32/3 ಸ್ಕ್ವಯರ್ ಯೂನಿಟ್ಸ್. ಇದು ವರ್ಕ್ಡ್ ಎಕ್ಸಾಂಪಲು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ. ನಿಮಗೆ ಗ್ರಾಫ್ ಹಾಕೋದು ಸರಿಯಾಗಿ ಗೊತ್ತಿದೆ ಅಂತ ಆದರೆ, ಆರಿಜಾಂಟಲ್ ಸ್ಟ್ರೈಪು ಮತ್ತು ವರ್ಟಿಕಲ್ ಸ್ಟ್ರೈಪ್ ಅಂದರೆ ಯಾವಾಗ ನಾನು ಆರಿಜಾಂಟಲ್ ಸ್ಟ್ರೈಪ್ ಹೇಳ್ತೀನಿ, ಯಾವಾಗ ವರ್ಟಿಕಲ್ ಸ್ಟ್ರೈಪ್ ಹೇಳ್ತೀನಿ ಅಂತ ಗೊತ್ತಿದೆ ಅಂತಂದರೆ ಈ ಪ್ರಾಬ್ಲಮ್ನ ಈಸಿಯಾಗಿ ಸ್ಕೋರ್ ಮಾಡ್ಕೊಳ್ಬೋದು. 3 ಮಾರ್ಕ್ಸ್ ಸ್ಕೋರ್ ಮಾಡೋದು ತುಂಬ ಈಸಿಯಾಗಿರುತ್ತೆ. ನೋಡಿ ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಣ. ಸೊ ಎಕ್ಸ್ ಸ್ಕ್ವೇರ್ ಅಂದಾಗೆಲ್ಲ ಯು ಶೇಪ್ ಕರ್ವ್, ಯು ಪ್ಯಾರಾಬೋಲಾ ಯು, ಅದು ನೆನ್ಪಿಟ್ಕೊಳ್ಬೇಕು. ಫೈನ್. ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಣ. ಅಗೈನ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4y ಅಂದರೆ ನಿಮಗೆ ಕರ್ವ್ ಗೊತ್ತಿರಬೇಕು. ಮೇಯ್ನ್ ಇಂಪಾರ್ಟೆಂಟ್ ಕರ್ವ್ ಡ್ರಾ ಮಾಡ್ಕೊಳ್ಳೋದು ತಿಳ್ಕೊಳ್ಳಿ ಕ್ಲೀನಾಗಿ. ಎಕ್ಸ್ ಸ್ಕ್ವೇರ್ ಅಲ್ವಾ, ಎಕ್ಸ್ ಸ್ಕ್ವೇರ್ ಅಂದರೆ ಯು ಶೇಪು. ಜಸ್ಟ್ ಡ್ರಾ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4y ಆಗಿರಲಿ, ಏನಾದರೂ ಆಗಿರಲಿ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4y. ಎಲ್ಲಿಂದ ಎಲ್ಲಿಗೆ? y ಈಸ್ ಈಕ್ವಲ್ ಟು 2 ಅಂದಾಗ, ಒಂದು y ಅಂದರೆ 2 ಇಲ್ಲಿ ತೊಗೊಳ್ಳೋಣ, ಒಂದು y ಈಸ್ ಈಕ್ವಲ್ ಟು 2. ನೆಕ್ಸ್ಟ್ y ಈಸ್ ಈಕ್ವಲ್ ಟು 4, y ಈಸ್ ಈಕ್ವಲ್ ಟು 4. ಇನ್ ದ ಎಕ್ಸ್ ಆಕ್ಸಿಸ್ ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳಿದ್ದೇನೆ. ಫಸ್ಟ್ ಕ್ವಾಡ್ರೆಂಟ್ ಅಂದರೆ ಈ ಏರಿಯಾ ಬೇಕು ನಮಗೆ, ಈ ಏರಿಯಾ. ಸೊ ಈ ಕರ್ವ್ನ ಆರಿಜಾಂಟಲ್ ಸ್ಟ್ರೈಪೇ ತೊಗೊಳ್ಳೋಣ. ಆರಿಜಾಂಟಲ್ ಸ್ಟ್ರೈಪು ತೊಗೊಳ್ಬೋದು, ವರ್ಟಿಕಲ್ ಸ್ಟ್ರೈಪು ತೊಗೊಳ್ಬೋದು. ಆರಿಜಾಂಟಲ್ ಸ್ಟ್ರೈಪ್ ನೋಡಿಕೊಳ್ಳಿ, ಇಲ್ಲಿ ಶೇಡ್ ಮಾಡ್ತಾ ಇದ್ದೀನಿ. ಆರಿಜಾಂಟಲ್ ಸ್ಟ್ರೈಪ್ ಅಂದರೆ ನಿಮ್ಗೆ ಯಾವಾಗಲೂ ಗೊತ್ತಿರಬೇಕು ಎಕ್ಸ್. horizontal movement is always x values. So integration x with respect to dy, ಎಲ್ಲಿಂದ ಎಲ್ಲಿಗೆ? 2 to 4, 2 to 2 ಇಂದ 4 ತನಕ ಬೇಕಾಗಿರೋದು. ಫಸ್ಟ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಡಬಲ್ ಮಾಡೋದು ಅವಶ್ಯಕತೆ ಇಲ್ಲ. 2 to 4 ಇಷ್ಟೇ ಏರಿಯಾ ಬೇಕಾಗಿರೋದು ನಮಗೆ, 2 to 4 ಅಷ್ಟೇ. ರಿಕ್ವೈರ್ಡ್ ಏರಿಯಾ ಇಸ್ ದಟ್. ಬಟ್ ವಾಟ್ ಈಸ್ ಎಕ್ಸ್? ಎಕ್ಸ್ ಅಂದರೆ ನಿಮ್ಗೆ ಗೊತ್ತಿದೆ, ಎಕ್ಸ್ ಈಸ್ ಈಕ್ವಲ್ ಟು 2 times ರೂಟ್ ವೈ. ಸೊ 2 times ರೂಟ್ ವೈ, ಇಂಟಿಗ್ರೇಷನ್ ರೂಟ್ ವೈ ಡಿ ವೈ, 2 to 4. ರೂಟ್ ವೈ ಹೇಗೆ ಬಂದದ್ದು ಗೊತ್ತಾಯ್ತಲ್ವ, 2 ಹೇಗೆ ಬಂದು ಗೊತ್ತಾಯ್ತಲ್ವ, ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಇದನ್ನೇ ಚೇಂಜ್ ಮಾಡಿರೋದು. ಗೊತ್ತಾಗ್ತದೆಯಲ್ಲ, ಎಕ್ಸ್ ಬೇಕಾಗಿ. ನಾವು ಇಂಟಿಗ್ರೇಷನ್ ಆಫ್ ರೂಟ್ ವೈ ಏನು ನಿಮ್ಗೆ ಗೊತ್ತಿರೋ ಹಾಗೆ 2/3 ಬರೀರಿ, y to the power 3/2, 2 to 4. ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ನ ಮೊದಲೇ ಹೇಳಿದ್ದೀನಿ ಇನಿಷಿಯಲಿನೇ. ಸೊ ಇದು 2 2s are 4, 4/3 ಆಚೆ ಬಂದುಬಿಡಲಿ. ಸೊ ಎಲ್ಲಿ y ಇದೆಯೋ ಅಲ್ಲಿ 4 ಹಾಕಿ, 3/2 ಹಾಕಿ, -2 to the power 3/2 ಹಾಕಿ.
ಸೊ ಫೈನಲ್ ಆನ್ಸರ್ ಇದು ನಿಮ್ಗೆ ಗೊತ್ತಿದೆ, ಮೊದಲಿಂದನೂ ನಾವು ಮಾಡ್ತಾ ಇದ್ದೀವಿ. ಇದು 8 ವ್ಯಾಲ್ಯೂ ಬರುತ್ತೆ, ಇದು 2√2 ವ್ಯಾಲ್ಯೂ ಬರುತ್ತೆ. ಸೊ 4 8 32 ಮಲ್ಟಿಪ್ಲೈ ಮಾಡ್ಕೊಳ್ಳೋದು 32 minus 4 2 8√2 ಹೋಲ್ ಥಿಂಗ್ ಡಿವೈಡೆಡ್ ಬೈ 3 ಸ್ಕ್ವಯರ್ ಯೂನಿಟ್ಸ್. ನೋಡಿ 3 ಮಾರ್ಕ್ಸ್ ಪ್ರಾಬ್ಲಮ್ ಅರ್ಥ ಆಗ್ತಾ ಇದೆಯಾ ನಿಮಗೆ? ತುಂಬ ಸಿಂಪಲ್ಲಾಗಿ ಮಾಡಬಹುದು. ಇದನ್ನು ನಿಮಗೆ ಗ್ರಾಫ್ ಮಾಡೋದು ಗೊತ್ತಿರಬೇಕು, ಕರೆಕ್ಟಾಗಿ ಇದನ್ನು ತೊಗೊಳೋದು ಗೊತ್ತಿರಬೇಕು, ಯಾವ ರೀತಿ ತೊಗೊಳ್ತಾ ಇದ್ದೀವಿ ಅಂತ. ಆ್ಯಂಡ್ ಇರೋದೇ ಒಂದೇ ಒಂದು ಎಕ್ಸಸೈಸ್ 8.1 ಎಕ್ಸಸೈಸ್. ಆ 8.1 ಎಕ್ಸಸೈಸಲ್ಲಿ 8 ಕ್ವೆಶನ್ಸು ಹೆಚ್ಚು ಕಡಿಮೆ ಈ ಥರ ಪ್ರಾಬ್ಲಮ್ಸ್ ಇದೆ. ಇದನ್ನು ಸಾಲ್ವ್ ಮಾಡ್ಕೊಂಡ್ರೆ ನಿಮಗೆ 3 ಮಾರ್ಕ್ಸು ಖಂಡಿತ ಫಿಕ್ಸ್ಡು. ಆ್ಯಂಡ್ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಇರೋದು ಬರೀ ರೂಟ್ ವೈ ಮೇಲಿದೆ. ನೋಡಿ ನಿಮ್ಗೆ ಗೊತ್ತಾಗಬೇಕಾಗಿರೋದೇನು ಪಾಯಿಂಟ್ ಏನಂದರೆ ರೂಟ್ ವೈ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಸೊ x² ಬಂದಾಗ ಯು ಶೇಪು, ವೈ ಆ್ಯಕ್ಸಿಸ್ಸು, ಮತ್ತು ಏನು ಕೊಟ್ಟಿರುತ್ತೆ ಫಸ್ಟ್ ಕ್ವಾಡ್ರೆಂಟ್ ಕೊಟ್ಟಿರಲ್ವೋ ಅದನ್ನು ಚೆಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅಗೈನ್ x = y², ಏರಿಯಾ ಬಿಟ್ವೀನ್ x = y² ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಸೂಕ್ಷ್ಮವಾಗಿದೆ. y² ಅಂದರೆ ನಮಗೆ ಗೊತ್ತು, ನಮಗೆ ಸಿ ಕರ್ವ್ಸು ಅಲ್ವಾ? y² ಅಂದರೆ ಯಾವ ಕರ್ವ್ಸ್ ಬರುತ್ತೆ? ಸಿ ಕರ್ವ್ಸ್. ಕರ್ವ್ ಬಗ್ಗೆ ಒಂದು ಐಡಿಯಾ ಮಾಡ್ಕೊಳ್ಳೋಣ. ಎಕ್ಸ್ ಆ್ಯಕ್ಸಿಸ್, y² ಅಂದರೆ ಸಿ ಕರ್ವ್ ಬಂತು. x0 to x = 4 ಅಂದರೆ ಇಲ್ಲಿಗೆ ತೊಗೊಳ್ಳೋಣ ಒಂದು ಲೈನ್. ಇದು ಈ ಲೈನ್ ಬಂದ್ಬಿಟ್ಟು x = 4 ಈಸ್ ಡಿವೈಡೆಡ್ ಇನ್ 2 ಈಕ್ವಲ್ ಪಾರ್ಟ್ಸ್ ಬೈ ದ ಲೈನ್ x = a. x = a ಅಂದರೆ ಇಲ್ಲಿ ತೊಗೊಳ್ಳೋಣ, ಒಳಗಡೆ ಬರೋಂಥದ್ದು x = a ಡಿವೈಡೆಡ್ ಇಂಟು 2 ಈಕ್ವಲ್ ಪಾರ್ಟ್ಸ್ ಬೈ ದ ಲೈನ್ x = ಫೈಂಡ್ ದ ವ್ಯಾಲ್ಯೂ ಆಫ್ a ಅಂತ ಕೇಳಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ a. ಸೊ ನಾವೇನು ಮಾಡಬೇಕು ಈಗ? ಇಲ್ಲಿ ಏನು ಪೋರ್ಷನ್ ಇದೆಯೋ, ಇಲ್ಲೇನು ಪೋರ್ಷನ್ ಇದೆಯೋ ಎರಡು ಈಕ್ವಲ್ಲು. ಸೊ 0 to a ನಾನು ಏನು ಇಂಟಗ್ರೇಟ್ ಮಾಡ್ತೀನಿ? curve, this stripe, let me take this curve y with respect to dx is same as a to 4y with respect to dx. Now what is y? x = y² alva idu. So y = root x. So root x dx 0 to a must be equal to a to 4 root x dx. Now integrate ಮಾಡಿದ್ರೆ root x integration ನಿಮಗೆ ಗೊತ್ತಿದೆ ಆಲ್ರೆಡಿ. 2/3 times x to the power 3/2 0 to a 2/3 times x to the power 3/2 a to 4. 2/3 ಎರಡು ಕಡೆ ಕ್ಯಾನ್ಸಲ್ ಮಾಡೋಣ. ನಮಗೆ ಎ ವ್ಯಾಲ್ಯೂ ಮಾತ್ರ ಬೇಕಾಗಿರೋದಿಲ್ಲಿ. ನೋಡ್ಕೊಳ್ಳಿ, x to the power a to the power 3/2 ಅಪ್ಪರ್ ಲಿಮಿಟ್, ಇಲ್ಲಿ ಲೋವರ್ ಲಿಮಿಟ್ ಇದೆ ಲೆಫ್ಟ್ ಸೈಡು, ಈಸ್ ಈಕ್ವಲ್ ಟು 4 to the power 3/2 ಮೈನಸ್ a to the power 3/2. ಈ ಮೈನಸ್ ಈ ಕಡೆ ಹೋಗೋದು ಡಬಲ್ ಆಗುತ್ತೆ. 2a to the power 3/2 is equal to 4 to the power 3/2. ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್, ಇಲ್ಲಿ ಎರಡು ಕಡೆ ಸ್ಕ್ವೇರ್ ಮಾಡಿಬಿಟ್ರೆ a³ is equal to 4³ ಇದು 2ನ ಸ್ಕ್ವೇರ್ ಮಾಡಿದ್ರೆ 4 ಆಗುತ್ತೆ. ಸೊ ಒಂದು 4 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 2 ಉಳ್ಕೊಳ್ಳುತ್ತೆ, 4 ಸ್ಕ್ವೇರ್ ಆಗುತ್ತೆ. ಸೊ a is equal to 4 ಸ್ಕ್ವೇರ್ ಉಳಿದಿದೆ, ಕ್ಯೂಬ್ ರೂಟು ಇಲ್ಲಿ ಕ್ಯೂಬ್ ಇರೋದು ಬಲಗಡೆಗೆ ಹೋದಾಗ ಕ್ಯೂಬ್ ರೂಟ್ ಆಗುತ್ತೆ. a ವ್ಯಾಲ್ಯೂ is equal to 4 to the power 2/3. they are just asked a ವ್ಯಾಲ್ಯೂ. ಈ a ವ್ಯಾಲ್ಯೂ ಏನಂತ ನೋಡಿ ಗೊತ್ತಾಯ್ತಾ? 0 to a, 0 ಇಂದ ನೋಡ್ಕೊಳ್ಳಿ, 0 ಇಂದ ಎಗೆ ಏನು ಇಂಟಿಗ್ರೇಟ್ ಮಾಡ್ತೀನೋ ಇಟ್ ಇಸ್ ಸೇಮ್ ಆ್ಯಸ್ ಎ ಇಂದ 4 ತನಕ ಏನು ಇಂಟಿಗ್ರೇಟ್ ಮಾಡ್ತೀವಿ ಅನ್ನೋದು ಇಲ್ಲಿ ಹೇಳಿರೋವಂಥದ್ದು. ಸೊ ಆ ಎ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ 0 ಇಂದ ಎಗೆ ಏನು ಎ ವ್ಯಾಲ್ಯೂ, ಏನು ಏರಿಯಾ ಬರುತ್ತೋ ದಟ್ ಈಸ್ ಈಕ್ವಲ್ ಟು a to 4. ಸೊ 2/3 ಕ್ಯಾನ್ಸಲ್ ಮಾಡ್ತೀನಿ ಎರಡು ಕಡೆ. ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಗೊತ್ತಿದೆ, 2/3 ಟೈಮ್ಸ್ x to the power 3/2. 2/3 ಕ್ಯಾನ್ಸಲ್ ಮಾಡ್ತೀವಿ ನಾವು. x ಇರೋ ಜಾಗದಲ್ಲಿ a ಹಾಕಿ a to the power 3/2 ಆಗುತ್ತೆ.
ಎಕ್ಸ್ ಇರೋ ಜಾಗದಲ್ಲಿ 4/3/2 ಮೈನಸ್ 8/3/2 ಇದು ಡಬಲ್ ಆಗುತ್ತೆ. ಸೊ ಇಲ್ಲಿ ಸ್ಕ್ವೇರಿಂಗ್ ಮಾಡ್ತೀನಿ ನಾನು. ಇಲ್ಲಿ ಸ್ಕ್ವೇರಿಂಗ್ ಮಾಡಿದ್ರೆ ಇದು 4 ಆಗುತ್ತೆ, ಇದು a³ ಆಗುತ್ತೆ. ಇಲ್ಲಿ ಸ್ಕ್ವೇರ್ ಈ 2 ಕ್ಯಾನ್ಸಲ್ ಆಗುತ್ತೆ, 4³ ಉಳ್ಕೊಳ್ಳುತ್ತೆ. 4³ ಇಲ್ಲೊಂದು 4 ಅಂದರೆ 4 ಸ್ಕ್ವೇರ್ ಉಳಿತು. ಸೊ ಫೈನಲ್ ಆನ್ಸರ್ a ವ್ಯಾಲ್ಯೂ ಇಸ್ ಈಕ್ವಲ್ ಟು 4⁴ ನೋಡಿ a ವ್ಯಾಲ್ಯೂ, ಈ a ವ್ಯಾಲ್ಯೂ ಬಂದ್ಬಿಟ್ಟು 4⁴ ನೋಡಿ. ಅರ್ಥ ಆಯ್ತಾ ಎಲ್ರಿಗೂ? ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಫೈನ್. ಫೈಂಡ್ ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಪ್ಯಾರಾಬೋಲಾ y is equal to x². y is equal to x² ಅಂದರೆ ನಿಮಗೆ ಕರ್ವ್ ಗೊತ್ತಿರಬೇಕು ನಿಮಗೆ. y is equal to x² ಅಂದರೆ ಯು ಶೇಪ್. y is equal to x². ಮಾಡ್ ಫಂಕ್ಷನ್ ಗೊತ್ತಿದೆ ನಿಮಗೆ. ಮಾಡ್ ಫಂಕ್ಷನ್ನು ದಿಸ್ ಇಸ್ ಅ ಮಾಡ್ ಫಂಕ್ಷನ್. ಇದು ಮಾಡ್ x, y is equal to mod x ಅನ್ನೋದು. ಸೊ ಮೀಟ್ ಆಗೋ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು ಎಲ್ಲಿ ಮೀಟ್ ಆಗುತ್ತೆ ಅಂತ. ಸೊ ಮೀಟ್ ಆಗೋ ಪಾಯಿಂಟು ± x ಅಲ್ಲಿ ಮೀಟ್ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ 1 -1 ಅಲ್ಲಿ ಮೀಟ್ ಆಗುತ್ತೆ. ದೇ ಇಂಟರ್ಸೆಕ್ಟ್ at this region. x is equal to 1, y is equal to 1. x is equal to -1, y is equal to still 1. ಇದು. Now what we need? Required area region bounded by the line and the curve. ಈ ರೀಜನ್ ಬೇಕು ನಿಮಗೆ. ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಡಬಲ್. ನಾವು ಇಲ್ಲಿಂದ ಇಲ್ಲಿ ತೊಗೊಳ್ಳೋಣ. 0 to 1 mod x ಅಂದರೆ ಲೈನ್ ಕೆಳಗಡೆ ಏರಿಯಾ ಮಾಡಿದ್ರೆ ಫುಲ್ ಏರಿಯಾ ಬಂದ್ಬಿಡುತ್ತೆ, ಇಲ್ಲಿ ತನಕ ಬರುತ್ತೆ. ಬಟ್ ಮೈನಸ್ x² ಹೋಲ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು dx. ಅಂದರೆ ಲೈನ್ ಕೆಳಗಡೆ ತಗೊಂಡ್ರೆ ಏರಿಯಾ ಫುಲ್ ಏರಿಯಾ ಬರುತ್ತೆ. ಬಟ್ ಅದರಲ್ಲಿ ಈ ಕರ್ವ್ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಏನು ಅಂತಂದರೆ, ಈ ಕರ್ವ್ ಕೆಳಗಡೆ ಏರಿಯಾ ಬರೋವಂಥದ್ದು, ಈ ಕರ್ವ್ ಕೆಳಗಡೆ ಏರಿಯಾ ಬರೋದನ್ನ ನಾವು ಸಪ್ರಾಕ್ಟ್ ಮಾಡಬೇಕು. ಸೊ ಇದು ಕಂಪ್ಲೀಟ್ ಇಲ್ಲಿ ತೊಗೊಂಡ್ಬಿಡುತ್ತೆ ಈ ಏರಿಯಾ. ಅದನ್ನು ನಾವು ಕಟ್ ಮಾಡಬೇಕು. ಫುಲ್ ಏರಿಯಾ ಬೇಕಾಗಿಲ್ಲ, ಇಷ್ಟನ್ನು ಕಟ್ ಮಾಡಬೇಕಾಗಿರೋದನ್ನು ಕಟ್ ಮಾಡ್ತೀವಿ. ಅದೇನು ಏರಿಯಾ ಬರುತ್ತೋ ಡಬಲ್ ತೊಗೋಬೇಕು. ಸೊ mod x 0 to 1 ಅಂದರೆ ಅದು x ಆಗುತ್ತೆ. 2 times 0 to 1 ಇದು x minus x² dx. Integration of x, you know that x² by 2 minus x² ಏನು x³ by 3. 0 to 1. 2 upper limit 1/2 minus 1/3. ಸೊ ಏನಾಗುತ್ತೆ ಇದು ಸಿಂಪ್ಲಿಫಿಕೇಶನ್ ಮಾಡಿದಾಗ 3 - 2 divided by 6. ಸೊ 2 times 1/6 1/3 ಸ್ಕ್ವಯರ್ ಯೂನಿಟ್ಸ್. ಕ್ಯಾನ್ಸಲ್ ಮಾಡಿದಾಗ 2/6 ಇಲ್ಲಿ ಬರುತ್ತೆ, ಕ್ಯಾನ್ಸಲ್ ಮಾಡಿದಾಗ 1/3 ಆಗುತ್ತೆ. ನೋಡಿ ಅರ್ಥ ಆಯ್ತಾ? ಗೊತ್ತಾಗ್ತದೆಯಲ್ವಾ? ಇಂಟರ್ಸೆಕ್ಟಿಂಗ್ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಇಂಟರ್ಸೆಕ್ಟ್ ಆಗುವಂಥ ಜಾಗ -1. ಈ ಏರಿಯಾ 2 ಬೇಕು. 2 ಮಾಡೋ ಬದಲು ನಾವೇನು ಮಾಡ್ತೀವಿ, 1 ಕಂಡುಹಿಡ್ತೀವಿ. ಕಂಡುಹಿಡಿದ್ರದನ್ನ ಡಬಲ್ ಮಾಡ್ಕೊಳ್ತೀವಿ ನೋಡಿ. ಸೊ mod x ಅಂದರೆ ಈ ಲೈನ್ ಕೆಳಗಡೆ ಇರೋಂಥ ಏರಿಯಾಕ್ಕೆ ಫುಲ್ ಬಂದುಬಿಡುತ್ತೆ. ಫುಲ್ಲಲ್ಲಿ ನೀವು -x² ಪ್ಯಾರಾಬೋಲಾ ಕೆಳಗಡೆ ಇರೋಂಥ ಕರ್ವ್ನ ಏರಿಯಾನ ನಾವು ಕಳಿಬೇಕು. ಇದನ್ನು ಕಟ್ ಮಾಡಾಕಬೇಕು. ಇದನ್ನು ಕಟ್ ಮಾಡಿದ್ರೆ ನಮ್ಗೆ ಉಳ್ಕೊಳ್ಳೋದು ಈ ರೀಜನ್ನು. ನೋಡಿ ಗೊತ್ತಾಯ್ತಾ? 1/3 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಫೈನ್. ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಣ. y² is equal to 4x and the line y² ಅಂದರೆ ನಿಮಗೆ ಗೊತ್ತಿದೆ, ಇಟ್ ಇಸ್ ಆಲ್ವೇಸ್ ನಥಿಂಗ್ ಬಟ್ ದ c and the line x is equal to 3. ಇದು y² is equal to 4x. ಸೊ y² is equal to 4x ಅಂದರೆ y is equal to √x. ನಿಮ್ಗೆ ಗೊತ್ತಿರುತ್ತಲ್ವಾ? ಸಾಲ್ವ್ ಮಾಡ್ತೀರಾ? ಫೈನಲ್ ಆನ್ಸರ್ ಇದಕ್ಕೆ ನಾನು ಆನ್ಸರ್ ಕೊಡ್ತೀನಿ. ಯು ಟ್ರೈ ಯುವರ್ ಸೆಲ್ಫ್. √3 ಫೈಂಡ್ ಔಟ್ ಮಾಡ್ತೀರಾ? ಏರಿಯಾ ಏನು ಮಾಡಬೇಕು? ಏರಿಯಾ ಈಸ್ ಈಕ್ವಲ್ ಟು ಇಂಟಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು y ವಿತ್ ರೆಸ್ಪೆಕ್ಟ್ ಟು dx. ಬಟ್ ವಾಟ್ ಈಸ್ y? ಎಲ್ಲಿಂದ ಎಲ್ಲಿಗೆ? 0 to 3 ಬೇಕು. ಆ್ಯಂಡ್ ಏನು ಬರುತ್ತೋ ಅದನ್ನು ಡಬಲ್ ತೊಗೋಬೇಕು. ಸೊ
that is nothing but 2 0 to 3 y value. What is y? Square root of 4 times root x, that is nothing but 2 root x dx. ಇಂಟಿಗ್ರೇಟ್ ಮಾಡಿ ಫೈನಲ್ ಆನ್ಸರ್ 8 ರೂಟ್ ಎಕ್ಸ್ ಸ್ಕ್ವೇರ್ ಯೂನಿಟ್ಸ್ ಬರೆಸ್ಬೇಕು. ಬರೆಸ್ತೀರಲ್ವಾ? ಫೈನ್, ಟ್ರೈ ಮಾಡಿ. ಫೈಂಡ್ ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ. ಈ ಕ್ವೆಶನ್ನ ನಾನು ಸಾಲ್ವ್ ಮಾಡ್ತೀನಿ ನಿಮಗೆ, ಲಾಸ್ಟ್ ಕ್ವೆಶನ್ನು. ಸೊ ಇದರಲ್ಲಿ ಎಕ್ಸಸೈಸಲ್ಲಿ 8.1 ಎಕ್ಸಸೈಸಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ ಸಾಲ್ವ್ ಮಾಡಿದ್ದೀವಿ. ಸೊ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಗೊತ್ತಿರಬೇಕು ನಿಮಗೆ. ಎಕ್ಸ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ದ u. Now x is equal to 4y minus 8. So ಇದು meeting point ನಿಮ್ಗೆ ಗೊತ್ತಾಗಬೇಕು. How to find out the meeting point? Now given x square is equal to 4y. ಇದು 1. x is equal to 4y minus 2 ಅಂತಂದರೆ ಈ ಸೆಕೆಂಡ್ ಇಕ್ವೇಷನಲ್ಲಿ x is equal to 4y ಅಂದರೆ ಏನು? x square minus 2. ಸಾಲ್ವ್ ಮಾಡಿದಾಗ x square minus x minus 2 is equal to 0. You get it x minus 2 into x plus 1, quadratic equation, no? So x is equal to 2 and x is equal to, or x is equal to minus 1. So x is equal to minus 1 ಮತ್ತು x is equal to 2. So this ಇದು 2. ಸೊ ದಿಸ್ ಈಸ್ ದ ರೀಜನ್ ವಿ ಹ್ಯಾವ್ ಟು ಫೈಂಡ್ ಔಟ್. ಈ ರೀಜನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಲೈನ್ ಕೆಳಗಡೆಯಿಂದ ಇರುವಂಥದ್ದು ಇದು -1, ಇಲ್ಲಿ -1, ಇದು ರಫ್ ಡಯಾಗ್ರಾಮ್ 2. ಸೊ ಲೈನ್ ಕೆಳಗಡೆ ಇರುವಂಥ ಕರ್ವು ಮೈನಸ್ ಕರ್ವ್. ಸೊ ಏರಿಯಾ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್, ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ ಟು ಎಲ್ಲಿಂದ ಎಲ್ಲಿಗೆ -1 to 2. First to line. What is the line we have? That is y with respect to dx. Line minus y with respect to dx. Curve. ಇದು ಲೈನ್ದು, ಇದು ಕರ್ವ್ದು. ಈ ಥರ ಇಂಟಿಗ್ರೇಟ್ ಮಾಡಬೇಕು. ಸೊ ಇಂಟಿಗ್ರೇಟ್ ಮಾಡಿದಾಗ -1 to 2 y ವಿತ್ ರೆಸ್ಪೆಕ್ಟ್ ಟು dx. ವಾಟ್ ಈಸ್ y? y ಅಂದರೆ ಏನು? x plus 2 divided by 4. x plus 2 divided by 4. ಲೈನ್ ಕೆಳಗಡೆ ಇರೋ ಏರಿಯಾ ಮೈನಸ್ ವಾಟ್ ಈಸ್ ದ ಕರ್ವ್? x square by 4. x square by 4 ಆಚೆ ಬರೆದಿದ್ದೀನಿ ವಿತ್ ರೆಸ್ಪೆಕ್ಟ್ ಟು dx. ನಾವು ಇಂಟಗ್ರೇಟ್ ದಿಸ್ ಏರಿಯಾ 1/4 ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ? x square by 2 plus 2x minus x cube by 3. Now entire thing -1 ಇಂದ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಯ್ತಲ್ವಾ? ಇದು ಲೈನ್ ಕೆಳಗಡೆ ಈ ಲೈನ್ ಇಂಟರ್ಸೆಕ್ಷನ್ ಆಗೋದು -4 ಇದರ ಲೈನು ಕೆಳಗಡೆ ಏರಿಯಾ ಕಂಡಿಡಿದ್ರೆ ಫುಲ್ ಏರಿಯಾ ಬರುತ್ತೆ. ಅದರಲ್ಲಿ ಕರ್ವ್ ಕೆಳಗಡೆ ಇರೋವಂಥದ್ದನ್ನು ನಾನು ಕಟ್ ಮಾಡಬೇಕು. ಲೈನ್ ಅಂದರೆ ಫುಲ್ ಬರುತ್ತೆ, ಅದರಲ್ಲಿ ಕರ್ವ್ ಇರೋದನ್ನ ತೆಗೆದಾಕಬೇಕು. ಇಷ್ಟನ್ನು ನಾನು ತೆಗೆದಾಕಿದ್ರೆ ಉಳ್ಕೊಳ್ಳೋದು ಈ ರೀಜನ್ನು. ಸೊ ಲೈನ್ ಮೈನಸ್ ಕರ್ವ್, ಲೈನ್ ಫಂಕ್ಷನ್ ಬಂದ್ಬಿಟ್ಟು x plus 2 ಹೆಂಗೆ ಗೊತ್ತಾಯ್ತಲ್ಲ? ಈ -2 ಈ ಕಡೆ ಹೋಗುತ್ತೆ. ಸೊ x plus 2 divided by 4. ಸೊ ನೆಕ್ಸ್ಟ್ y ಅಂತಂದಾಗ x square by 4. ಸೊ ಇಂಟಗ್ರೇಟ್ ಮಾಡ್ತೀರಾ, ಇಷ್ಟು ಬರುತ್ತೆ. x ಜಾಗದಲ್ಲಿ 2 ಹಾಕಿ ಅಪ್ಪರ್ ಲಿಮಿಟ್, x ಜಾಗದಲ್ಲಿ -1 ಹಾಕಿ ಲೋವರ್ ಲಿಮಿಟ್, ಎರಡೂ ಹಾಕಿದಾಗ ನಿಮಗೆ ಫೈನಲ್ ಆನ್ಸರ್ ಉಳ್ಕೊಳ್ಳೋದು 9/8. ಸಾಲ್ವ್ ಮಾಡಿ ಇದನ್ನು 9/8 ಸ್ಕ್ವೇರ್ ಯೂನಿಟ್ಸ್. ಜಾಗ ಇಲ್ಲ, ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸಬ್ಸ್ಟಿಟ್ಯೂಟ್ ಮಾಡಿ 9/8 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಜಸ್ಟ್ ರೆಕ್ಟಿಫೈ ಯುವರ್ ಆನ್ಸರ್. ಸಿ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. x square is equal to 4y ಅಂದರೆ ಸಿ ಕರ್ವು, x is equal to 4y minus 2 ಅಂದರೆ ಎಲ್ಲಿ ಮೀಟ್ ಆಗುತ್ತೆ, ಮೀಟಿಂಗ್ ಪಾಯಿಂಟ್ ಕಂಡುಹಿಡಿಯೋದು ಹೇಗೆ ಸಾಲ್ವ್ ಮಾಡಿ. ಈಕ್ವೇಷನ್ 1 ಈ 4y ಜಾಗದಲ್ಲಿ x square ಹಾಕಿ,
ಸೊ ಎಕ್ಸ್ ವ್ಯಾಲ್ಯೂ 2 ಬಂದು -1 ಅಂದರೆ -1 ಮತ್ತು 2 ಜಾಗದಲ್ಲಿ ಮೀಟ್ ಆಗ್ತಾರೆ. ಮೀಟ್ ಆದಾಗ ಲೈನ್ ಒಳಗಡೆ ಇರೋವಂಥದ್ದು ಏರಿಯಾ ಕಂಡುಹಿಡಿತೀರಾ. ಅದಾದಮೇಲೆ ಅದರಲ್ಲಿ ಸಪ್ರಾಕ್ಷನ್ ಮಾಡ್ತೀರಾ. ಕರ್ವ್ ಕೆಳಗಡೆ ಇರೋಂಥ ಏರಿಯಾನ ಸಪ್ರಾಕ್ಟ್ ಮಾಡ್ತೀರಾ. ಸಪ್ರಾಕ್ಟ್ ಮಾಡಿ ಫೈನಲಿ 9/8 ಬರುತ್ತೆ. ದಿಸ್ ರೀಜನ್ ಈಸ್ ನಥಿಂಗ್ ಬಟ್ 9/8. ನೋಡಿ, ಅರ್ಥ ಆಯ್ತಾ? ಫೈನ್. ನಾವು ಅಸೈನ್ಮೆಂಟ್ ಪ್ರಾಬ್ಲಮ್ಸ್ನ ನೀವು ಟ್ರೈ ಮಾಡಿ. ಇದು ಎಕ್ಸಾಂಪಲ್, ವರ್ಕ್ಡ್ ಎಕ್ಸಾಂಪಲ್ಲು, ಮತ್ತು ಇದು ಕೆಲವೊಂದು ಮಿಸಲೇನಿಯಸ್ ಎಕ್ಸಸೈಸನ್ನು ತೊಗೊಂಡಿದ್ದೀನಿ. ಸೊ 3 ಮಾರ್ಕ್ಸ್ ಕ್ವೆಶನ್ನಿಗೆ ಮೋಸ್ಟ್ ಆಫ್ ದ ಕ್ವೆಶನ್ಸ್ ರೂಟ್ ಎಕ್ಸ್ ಫಾರ್ಮ್ಯಾಟಲ್ಲೇ ಇದೆ. ಮತ್ತು ಲೈನು ಕರ್ವ್ ಇನ್ಸರ್ಟ್ ಆದಾಗ ಏನು ಮಾಡಬೇಕು ಎಲ್ಲನೂ ಮಾಡಿಸಿದ್ದೀನಿ. ಟ್ರೈ ಮಾಡಿ. ಓಕೆ, ಏನಾದರೂ ಕಮೆಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ 3 ಮಾರ್ಕ್ಸುಗೆ ಇಷ್ಟೇ. 8 ಎಕ್ಸಸೈಸ್ 8.1 ಎಕ್ಸಸೈಸ್ 8.1 ಮಾತ್ರನೇ ಕೇಳೋದು. ಅದರಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಸನ್ನು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಸೊ 3 ಮಾರ್ಕ್ಸ್ ಕಂಪ್ಲೀಟ್ ಕವರ್ ಆಗುತ್ತೆ. ಈ 30 ಮಿನಿಟ್ಸಲ್ಲಿ ನಾವು ಕಂಪ್ಲೀಟ್ 3 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡಿದ್ದೀವಿ, ಕವರ್ ಮಾಡಿದ್ದೀವಿ. ಏನಾದರೂ ಫೀಡ್ಬ್ಯಾಕ್ ಇದ್ದರೆ ದಯವಿಟ್ಟು ನೀವು ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್.